ಸಭಾಧ್ಯಕ್ಷರೇ, ನಾನು ಭ್ರಷ್ಟಾಚಾರದ ವಿಷಯದಲ್ಲಿ ಭಾಳ ಚರ್ಚೆ ಆಗಿದೆ. ಭ್ರಷ್ಟಾಚಾರ ಇವತ್ತು ನಿನ್ನೆ ಇದಲ್ಲ, ಅದು ಬಹಳ ದಿವಸಗಳಿಂದ ನಡೆದು ಬಂದಂಥ ಈ ಭ್ರಷ್ಟಾಚಾರ ವಿಶೇಷವಾಗಿ ನನ್ನ ಇಲಾಖೆ ಬಗ್ಗೆ ಚರ್ಚೆ ಆಗಿದೆ. ಯಾವ್ಯಾವ ವಿಷಯಗಳ ಮೇಲೆ ಆಗಿದೆ ಅಂದರೆ ವರ್ಗಾವಣೆ, ರಿನ್ಯೂವಲ್, ಲೈಸೆನ್ಸ್ ನೀಡುವಿಕೆ, ಇವು ಮೇಜರ್ ಆಗಿ ಮಾಡ್ತಕ್ಕಂಥ ವಿಷಯಗಳು. ಇದರಲ್ಲಿ ಯಾರ್ಯಾರು ಅಬಕಾರಿ ಮಂತ್ರಿಗಳಾಗಿದ್ದಾರೆ ಅದ್ರ ಎಲ್ಲರ ಮೇಲೇನೂ ಇವರು ಆರೋಪ ಮಾಡಿ, ಅಸೋಸಿಯೇಷನ್ದವರು ಆರೋಪ ಮಾಡಿದ್ದಾರೆ, ಕೆಲವು ಲೋಕಾಯುಕ್ತಕ್ಕೆ ಮನವಿ ಕೊಟ್ಟಿದ್ದಾರೆ. ಇಂಥವು ನಾನು ಯಾರ್ಯಾರ ಮೇಲೆ ಆಗಿದೆ ಅಂತ ಹೇಳಿದರೆ, JH ಪಟೇಲ್ ಸಾಹೇಬ್ರು ಇದ್ದಾಗ ಆಯಿತು. ರೇಣುಕಾ ಸಾಹೇಬರು ಸಣ್ಣದ ನವೀಕರಣದಲ್ಲಿ ಕಿಕ್ ಬ್ಯಾಕ್ ಅಂತ ಹೇಳಿದರು. ಕಟ್ಟ ಸುಬ್ರಹ್ಮಣ್ಯ ಅವರು ಲೈಸೆನ್ಸ್ದಲ್ಲಿ ವರ್ಗಾವಣೆಯಲ್ಲಿ ಅಂತ ಹೇಳಿದರು. BJP ಸರ್ಕಾರದಲ್ಲಿ ಲಾಕ್ಡೌನ್ದಲ್ಲಿ ಹಿಂದಿನಿಂದ ಮಾರಾಟ ಆಗೈತೆ ಅಂತ ಹೇಳಿದರು. ಪ್ರತಿ ಬಾರ್ನಿಂದ ಮಂತ್ಲಿ ಕಲೆಕ್ಟ್ ಮಾಡ್ತಾರೆ. ಇದು ಯಾರು ಮಂತ್ರಿಗಳು ಅಬಕಾರಿಗಳಾಗಿದ್ದಾರೆ ಅವ್ರ ಮೇಲೆ ಆರೋಪನೆ ಇದೆ. ಆರೋಪ ಮಾಡುವವರು ಯಾರು? ಮಾಡುವವರು ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್, ಈ ಸಂಘದವರು ಮಾಡ್ತಾರೆ. ಆ ಸಂಘದ ಬಗ್ಗೆ ನಾನು ಕೇಳಿದೆ ಅಧ್ಯಕ್ಷರೇ, ಅದನ್ನು ಓದಂದ್ರೆ ಓದ್ತಿದ್ದೀನಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಂತೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮೊದಲನೇ ಮಾಡಿ ಆಜ್ವಿ ರಸ್ತೆ, ಶೇಷಾದ್ರಿಪುರಂ, ಬೆಂಗಳೂರು, ನೋಂದಣಿ ಸಂಖ್ಯೆ. ಈ ಸಂಘದ ಬಗ್ಗೆ ಉಲ್ಲೇಖದ ಪತ್ರ ಈ ಕೆಳಗಂಡಂತೆ ಮಾಹಿತಿಯನ್ನು ಕೋರುವುದು ಸರಿಯಷ್ಟೇ. ಸಂಘದ ಬಯಲಾಪ್ರತಿ ಲಗತ್ತಿಸಿದೆ. ಸದಸ್ಯರು ಪದಾಧಿಕಾರಿಗಳು ನೋಂದಣಿ ಸಮಯದಲ್ಲಿ ಸದಸ್ಯರ ಪಟ್ಟಿಯನ್ನು ಲಗತ್ತಿಸಿದರು. ಇದು 20 ವರ್ಷ 30 ವರ್ಷದ ಹಿಂದ್ಗಡೆ. ಆದರೆ ಇವಾಗ ಆ ಫೆಡರೇಷನ್ ಅಸ್ತಿತ್ವದಲ್ಲೇನೇ ಇಲ್ಲ. 20 ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದಲ್ಲಿ ಇಲ್ಲ. ಅವರು ಯಾವುದೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಆಗಿಲ್ಲ, ಕಾರ್ಯಕಾರಿ ಸಮಿತಿ ಚುನಾವಣೆ ಆಗಿಲ್ಲ, ಪ್ರತಿ ವರ್ಷ ಲೆಕ್ಕಪತ್ರದ ಆಡಿಟ್ ಇಲ್ಲ. ಅದಕ್ಕೆ ಸಂಘವು ಕಲಂ 11, 12, 13 ಉಲ್ಲಂಘಿಸಿರುವುದರಿಂದ ಸದರಿ ಸಂಘವು ಪ್ರಸ್ತುತ ಚಾಲ್ತಿಯಲ್ಲಿಲ್ಲ. ಈ ಸಂಘದವರ ಆರೋಪ ಯಾರ್ಯಾರ ಮೇಲೆ ಮಾಡಿದ್ದಾರೆ ಅಂದರೆ, ಎಷ್ಟು ಮಂದಿ ನಾವು ಅಬಕಾರಿ ಮಂತ್ರಿಗಳಾಗಿದ್ದಾರೆ ಅವರೆಲ್ಲರ ಮೇಲೆ ಮಾಡಿದ್ದಾರೆ, ನನ್ನ ಮೇಲೇನು ಮಾಡಿ. ಎಲ್ಲಿ ಅಂದರೆ ನೀವು ಏನಿಗೆ ಹೇಳಿದ್ರಲ್ಲ, ಇಷ್ಟು ದೊಡ್ಡದಾಗಿ ಎಲ್ಲರ ಮುಂದೆ ಮಾತಾಡಿದ್ದಾರೆ. ಹಾಗಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಧಿಕಾರ ಸಿಕ್ಕಾಗ ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದು ಅಥವಾ ಹತ್ತಿಕ್ಕುದೋ ಅಥವಾ ತೆಗೆದು ಹಾಕೋದು ಏನಾದರೂ ಒಂದು ಮಾಡಬೇಕಲ್ಲ. ಇಲ್ಲಿವರೆಗೆ ಇವ್ರೇನು ಮಾಡಲೇ ಇಲ್ಲ. ಆದರೆ ನಾನು ಅಧಿಕಾರಕ್ಕೆ ಬಂದ ನಂತರ ಅಧ್ಯಕ್ಷರೇ, ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆಯಲ್ಲಿ ದಂಧೆ ನಡೀತಾ ಇದೆ, ಹಣ ಲೂಟಿ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇನು ತಂದೆ, ಸರಳೀಕರಣ ಮಾಡಿ ಕೌನ್ಸಿಲಿಂಗ್ ತಂದೆ. ನೋಡಿ ಎಲ್ಲಿ ದಂಧೆ ನಡೀತಾ ಇದೆ, ವರ್ಗಾವಣೆಯಲ್ಲಿ. ವರ್ಗಾವಣೆ ಕೌನ್ಸಿಲಿಂಗ್ ಯಾರ ತಲೆ ಹೋಗಂಗಿಲ್ಲ. ಅಬಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಗ್ರೂಪ್ ಶ್ರೀ 3793 ಹಾಗೂ ಅಬಕಾರಿ ಇಲಾಖೆಯಲ್ಲಿ 2954. ಇಷ್ಟರಲ್ಲಿ ನಾನು ವರ್ಗಾವಣೆ ಕೌನ್ಸಿಲಿಂಗ್ ಆಗಿದೆ. ಇನ್ನು ಗ್ರೂಪ್ A-B ಅಧಿಕಾರಿಗಳನ್ನ, ಈ ABC ಯಾವುದೇ ಅಧಿಕಾರಿ ಮೇಲೆ ಲೋಕಾಯುಕ್ತ, ಇಲಾಖೆ ವಿಚಾರಣೆ, ದಂಡನಾವಧಿ ಇರ್ತಕ್ಕಂಥ
ಯಾರ ಇದ್ದರೆ ಎಕ್ಸಿಕ್ಯೂಟಿವ್ ಕೊಡೋಂಗಿಲ್ಲ. ಇದು ಯಾವೂ ಇರಲಿಲ್ಲ ಅಧ್ಯಕ್ಷ, ಮೊದಲು ಯಾವೂ ಇರಲಿಲ್ಲ. ಇದನ್ನು ನಾನು ಜಂಟಿ ಆಯುಕ್ತರು, ಉಪಾಯುಕ್ತರು, ಅಧೀಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಹಾಕೋದ್ರ ಜೊತೆಗೆ ಇವ್ರು ಯಾರು ಸ್ವಂತ ಜಿಲ್ಲೆಯಲ್ಲಿನೂ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ. ಅದಕ್ಕೂ ಈ ಸಲ ನಾನು ಅವಕಾಶ ಕೊಟ್ಟಿಲ್ಲ. ಅಮಾನತ್ ಆದ್ರಂದರೆ ಪುನರ್ ಸೇವೆಗೆ ಮತ್ತು ಎಕ್ಸಿಕ್ಯೂಟಿವ್ ಕೊಡಲ್ಲ. ಇದು ಅಷ್ಟೇ ಅಲ್ಲ, ಈ ಬೆಂಗಳೂರಿನಲ್ಲಿ ಇದ್ದಾರಲ್ಲ 5 ವರ್ಷ ಯಾರಾದರೂ ಕಂಟಿನ್ಯೂ ಇಲ್ಲಿದ್ದರೆ ಅವ್ರು ಇಲ್ಲಿ ಇನ್ನು ನೆಕ್ಸ್ಟ್ ಇಲ್ಲಿ ಇರೋಂಗಿಲ್ಲ, ಕಿತ್ತಾಕಿದ್ದು. ಎಷ್ಟೋ ವರ್ಷಗಳಿಂದ ಇದ್ದಾರೆ, 20 ವರ್ಷ 30 ವರ್ಷ ಅವರೇ ಬೀಡು ಬಿಟ್ಕೊಂಡು ಕೂತ್ಕೊಂಡಿದ್ರು. ಇವನ್ನೆಲ್ಲರನ್ನೂ ನಾವು ತೆಗೆದು ಹಾಕೋದ್ರ ಜೊತೆಗೆ 2 ಅವಧಿ ಏನಾದರೂ ಕಂಟಿನ್ಯೂ ಇದ್ರಂದರೆ ಅವರು ಮತ್ತೆ ನಾನು ಎಕ್ಸಿಕ್ಯೂಟಿವ್ ಕೊಡ್ತೇನೆ. ಈ ವರ್ಗಾವಣೆ ದಂಧೆಯಲ್ಲಿ ಏನು ಸಾಧ್ಯ ಇದೆ? ಯಾವ ಮಂತ್ರಿ ಜೊತೆ ಹೋಗ್ತಾರೆ ಇವರು ವರ್ಗಾವಣೆಗೆ? ವರ್ಗಾವಣೆಯಲ್ಲಿ ಯಾವ ದಂಧೆ ನಡೀತಾ ಇದೆ? ನವೀಕರಣ ಅಧ್ಯಕ್ಷರೇ, ನವೀಕರಣ ಇದೆಲ್ಲರೂ ಮಂತ್ರಿಗಳ ಮೇಲೆ ಬಂದಿದೆ. ಅದು ನವೀಕರಣ 48 ಗಂಟೆಗಳಲ್ಲಿ 14,101 48 ಗಂಟೆಯಲ್ಲಿ ಆನ್ಲೈನ್ ಸನ್ನದು ನವೀಕರಣ ಮಾಡಿದೆ. ಸನ್ನದು ನವೀಕರಣದಲ್ಲಿ ಎಲ್ಲ ಮಂತ್ರಿಗಳ ಮೇಲೆ ಬಂದಿದೆ. ಸನ್ನದು ನವೀಕರಣದಲ್ಲಿ ಲಂಚ ನಾನಷ್ಟಕ್ಕೆ ಬಿಡಲಿಲ್ಲ ಅಧ್ಯಕ್ಷ. ಇದು ಪ್ರತಿ ವರ್ಷ ಆದರೆ ಅಂಗಡಿಗಾರರಿಗೆ ತೊಂದರೆ ಆಗ್ತಿದೆ ಅಂತೇಳಿ ನವೀಕರಣ 5 ವರ್ಷಕ್ಕೊಮ್ಮೆ, ಪ್ರತಿ ವರ್ಷ ಅಲ್ಲ 5 ವರ್ಷಕ್ಕೊಮ್ಮೆ ನವೀಕರಣ. ಇದು ಬದಲಾವಣೆ ಅಲ್ಲ. ಸಣ್ಣದು ಮಂಜೂರಾತಿ ಈ 7 CL7 ಕೊಡ್ತಿದ್ವಲ್ಲ ಅಧ್ಯಕ್ಷರೇ, 16 ಲಾಗಿನ್ಗಳಿಗೆ ಹೋಗ್ಬೇಕದು. ನೀವೆಲ್ಲರೂ ಇದ್ದಾಗ ಇಲ್ಲಿವರೆಗೆ 16 ಲಾಗಿನ್ಗಳಿಗೆ ಹೋಗಿ ಬರ್ಬೇಕು. ಅಲ್ಲಿ ದಿನಂಪ್ರತಿ ಒಬ್ಬೊಬ್ರು ಡಿಲೇ ಮಾಡ್ತಕ್ಕಂಥದ್ದು. ಅದನ್ನೆಲ್ಲ ತೆಗೆದು ಬರೀ 7 ಲಾಗಿನ್ಗಳನ್ನ ಇಟ್ಟೆ. ಎಷ್ಟು? 7 ಲಾಗಿನ್ಗಳು. ಅವ್ರು ಯಾರ್ಯಾರಂದರೆ 16ರಲ್ಲಿ ಅಬಕಾರಿ ನಿರೀಕ್ಷಕರು, ಉಪಾಧೀಕ್ಷಕರು, ಉಪ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಅಬಕಾರಿ ಆಯುಕ್ತರು, ವಿಷಯ ನಿರ್ವಾಹಕರು, ಕಚೇರಿ ಅಧೀಕ್ಷಕರು, ಅಬಕಾರಿ ಉಪಾಧೀಕ್ಷಕರು, ಉಪಕಾರಿ ಅಧೀಕ್ಷಕರು, ಉಪಕಾರಿ ಉಪ ಆಯುಕ್ತರು, ಹೀಗೆ 16 ಜನ. ನಾನು ಇದನ್ನು ಸರಳೀಕರಣ ಮಾಡಿದ್ದು ಅದಕ್ಕಾಗಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಅಧಿಕಾರಿ ಲೆವೆಲ್ದಲ್ಲಿ ಇರುತ್ತೆ, ನಾನೆಲ್ಲ ತಿಳಿಲಿ. ಇನ್ನು ಯಾರು ಇವ್ರ ಅಧಿಕಾರದೊಳಗೂ ಇನ್ನೊಬ್ಬರ ಅಧಿಕಾರದಾಗ ಏನು ನಮ್ಮಲ್ಲಿ ಲಂಚಾವತಾರ ಅಧಿಕಾರಿಗಳು ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಬದಲಾವಣೆ ತರಬೇಕಲ್ಲ. ಆನ್ಲೈನ್ ಸೇವೆಗಳು 41 ಆನ್ಲೈನ್ ಸೇವೆಗಳನ್ನು ಮಾಡಿದೆ. ಈ ಹರಾಜು ಯಾವ ಸನ್ನದ್ಧಗಳು ನವೀಕರಣ ಆಗಿಲ್ಲ ಅವುಗಳನ್ನ ಈ ಹರಾಜು ಮುಖಾಂತರ ನಾವು ನವೀಕರಣ ಮಾಡಬೇಕು. ಎದಕ್ಕೆ ಮಾಡಬೇಕು? ಅಲ್ಲಿ ಹಿಂದುಳಿದ ಜಾತಿ A, B, C ಇವ್ರಿಗೆ ಅವಕಾಶ ಸಿಗಬೇಕಲ್ಲ ಅಧ್ಯಕ್ಷರೇ. ಆದ್ದರಿಂದ ಆನ್ಲೈನ್ ನಾನು ತೆಗೆದುಕೊಂಡು ಬಂದಿದ್ದೀನಿ. ನನಗೆ ಗೊತ್ತು, ಒಬ್ಬೊಬ್ರು ಬೇನಾಮಿ ಹೆಸರಿನಲ್ಲಿ 100, 50, 40, 20 ಸನ್ನದ್ಧದಾರರು ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಮಧ್ಯಮ ವರ್ಗದವರು, ಹಿಂದುಳಿದವರು ಯಾರು ಇದಕ್ಕೆ ಬರಬಾರ್ದ? ನನಗೆ ಇಚ್ಛೆಯಿಂದ ನಾನು ಇದನ್ನು ಈ ಹರಾಜು ತಂದಿದ್ದೀನಿ. ಈ ಹರಾಜು ಮಾಡೋರು ಯಾರು? MSTC ಯಾವ ಸಂಸ್ಥೆ ಇದು ಅಧ್ಯಕ್ಷರೇ? ಕೇಂದ್ರ ಸರ್ಕಾರದ ಸಂಸ್ಥೆ. ಈಗ ತಾನೇ ಮಾತಾಡೋತ್ನಾಗ ಹೇಳಿಬಿಟ್ರು, ಆಂಧ್ರದವ್ರು ಬಂದುಬಿಟ್ರು, ಎಲ್ಲ ಅವರೇ ತೊಗೊಂಡು ಹೊಂಟುಬಿಟ್ರು, ಏನೋ ವ್ಯವಹಾರ ಆಗಿಬಿಡ್ತು. ಏನಾಗಿದೆ ಅಧ್ಯಕ್ಷರೇ? ಅಂದರೆ ಕೇಂದ್ರ ಸರ್ಕಾರ ಸಂಸ್ಥೆಯಲ್ಲಿ ಇದನ್ನೇ ಮಾಡ್ತಾರ? ಅದು ಕೋರ್ಟ್ನಲ್ಲಿ ಹೋಗಿದೆ, ಇನ್ನೂ ಬಂದಾಗಿದೆ. ದಟ್ಸ್ ಸೆಕೆಂಡ್ರಿ. ಇದು ನಾನು ಕೊಟ್ಟದ್ದು MSTC ಕೇಂದ್ರ ಸರ್ಕಾರ ಸಂಸ್ಥೆಯವರು ಈ ಹರಾಜು ಮುಖಾಂತರ ಕೊಡ್ರಿ ಅಂತ ಹೇಳಿದ್ದೀನಿ. ಇದರಲ್ಲಿ ಏನು ಭ್ರಷ್ಟಾಚಾರ ನಡೀತು?
ಭ್ರಷ್ಟಾಚಾರ, ಬ್ರಹ್ಮಾಂಡ. ನಾನು ಯಾರ್ಯಾರ ಮೇಲೆ ಯಾವ್ಯಾವ ಕೇಸ್ಗಳಿದ್ದು, ಯಾರು ರಾಜೀನಾಮೆ ಕೊಟ್ಟರು, ಯಾರ್ಯಾರ ಮೇಲೆ ಏನೇನಿದ್ದು ಅಂತ ಹೇಳಿಕೆ ಹೋಗಲಾರ್ದೆ ಕೆಲವು ವಿಷಯಗಳನ್ನು ಮಾತ್ರ ನಾನು ಹೇಳಲೇಬೇಕು. ನಮ್ಮ ವಿರೋಧ ಪಕ್ಷದ ನಾಯಕರು ಭಾಳ ಚೆನ್ನಾಗಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೀತಿತ್ತು, ನೀವಿಷ್ಟು ಬಾಕ್ಸ್ಗಳನ್ನ ನೀವು ತಗೋಬೇಕು, ಮಾರಾಟ ಮಾಡಬೇಕು ಅಂತೇಳಿ. ಈ ಸಂಸ್ಥೆ ಅಬಕಾರಿ ಇಲಾಖೆ ಜನ ಬರ್ತಾರೆ, ಬಂದಾಗ ಕೊರತೆ ಆಗಬಾರ್ದು ಅಂತೇಳಿ KSPC ಅವ್ರು ಹೇಳಿರ್ಬೋದು. ಅಲ್ಲೇನು ಭ್ರಷ್ಟಾಚಾರ ಆಗೋಯ್ತಾ? ಏನು ನಾವು ಕುಡಿಯೋಕೆ ನೀವೆಲ್ಲರೂ ಜನ ತಂತಂದು ನಾವು ಕುಡ್ಸೋಕ್ಕಾಗತ್ತೇನ? ಮತ್ತೊಂದು ಮಾತು ಅದೇ ಹೇಳಿದ್ದಾರೆ, ಹರಾಜಲ್ಲಿ ಏನು ನಡೀತಾ ಇದೆ ಅನ್ನೋ ನಿಮ್ಗೆ ಹೇಳಿದ್ದೀನಿ. ಇನ್ನು ಗುರುಸ್ವಾಮಿ, ಈ ಗುರುಸ್ವಾಮಿ ಅನ್ನೋರು 2 ಸನ್ನದ್ದು ಕೊಟ್ಟಿದ್ದೀವಿ ಅದಕ್ಕೆ ಅವ್ರಿಗೆ. ಅವ್ರು ಹೇಳ್ತಾ ಇದ್ದಾರಲ್ಲ, ಅವರು ಆ ಫೆಡರೇಷನ್ ಬಗ್ಗೆ ಹೇಳಿದ್ದೆ, ಅವ್ರದ್ದೇನು ಫೆಡರೇಷನ್ನಲ್ಲಿಲ್ಲ. ಈಗ 2 ಸನ್ನದ್ದು ತೊಗೊಂಡಿದ್ದಾರಲ್ಲ, ಅವರೆಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಹೇಳಬೇಕಲ್ಲ. ಇನ್ನು ನಾನು ಭಾಳ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ನಾಗರಾಜ್ ಅಪ್ಪನ ಬಗ್ಗೆ ಒಂದು ಆಡಿಯೋ ಅವರೊಬ್ಬರು ವಕೀಲರಂತೆ, ಅವ್ರಿಗೆ ಯಾರ್ದು ಕೇಸ್ ಅವನತಿಲ್ ಇಲ್ಲಂತೆ. ನಾನು ಕರೆಸಿ ಮಾತಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಯಾವ ಕೇಸಪ್ಪ ನಿಂದು? ಇಲ್ಲ. ನೀನು ಯಾಕೆ ಬಂದೆ? ಎಲ್ಲೋ ನಡೀತದೆ, ಬಂದಿದ್ದೀನಿ. ಮತ್ತು ನೀನು ಎದಕ್ಕೆ ಬಂದಿದ್ದಿ? ನಾನು ಕೇಳ್ತಾ ಇದ್ದೀನಿ. ಅಲ್ಲಿ ಯಾವುದೇ ಸಾಕ್ಷಿ ಪುರಾವಿಲ್ಲ, ಅವನ ಅರ್ಜಿನೂ ಇಲ್ಲ. ಅಲ್ಲಿ ಅವ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಇನ್ನು ಮಂಜು ಅವರು, ಅದು ಬೆಂಚ್ ಕೋರ್ಟ್ನಲ್ಲಿ ಹೋಗಿತ್ತು, ಆನಂತರ ಅಧಿಕಾರಿಗಳಲ್ಲಿ ಬಂತು, ಅಧಿಕಾರಿಗಳಲ್ಲಿ ಲಾಂಡ್ ಆರ್ಡರ್ ಇದ್ರ ಪ್ರಕಾರ ಆಗಿದೆ ಅಂತೇಳಿ ಕೆಳ ಹಂತದಲ್ಲೇ ಇದೆ. ಅದರಲ್ಲಿ ಮತ್ತೆ ಕೋರ್ಟ್ಗೆ ಹೋತು ಬತ್ತು. ಅದನ್ನು ಮತ್ತೆ ನಮ್ಮ ಅಧಿಕಾರಿಗಳಿಗೆ ಕೇಳಿದ್ದಾರೆ. ಮತ್ತೆ ನೋಡಿ ಜಿಲ್ಲಾಧಿಕಾರಿಗಳೇ ಏನಾಗಿದೆ ನೋಡಿ ಅಂತೇಳಿ ಕೇಳಿದ್ದಾರೆ. ಅದೇನು ರಿಪೋರ್ಟ್ ಬಂದ ನಂತರ ನಾವು ನೋಡೋಣ. ಆಡಿಯೋ ತಿಮ್ಮಾಪುರನ ಮಗ ಆಡಿಯೋದಲ್ಲಿ ಎಲ್ಲವನ್ನೂ ಒಪ್ತಾ ಇದ್ದರೆ, ಈ MLAಗಳನ್ನ ಖರೀದಿ ಮಾಡಿ ತೆಗೆದುಕೊಂಡು ಹೋಗೋತ್ನಾಗ ಒಂದು ಆಡಿಯೋ ಇತ್ತು. ಹಿಂದಿನ ಮುಖ್ಯಮಂತ್ರಿಗಳು ಮಾತನಾಡಿ, ಆ ಶಾಸಕರದು ಅವ್ರವ್ರ ನೇರ ಸಂಭಾಷಣೆ ಅಧ್ಯಕ್ಷರೇ. ಅದನ್ನಿಲ್ಲಿ ಬಂದ ತಕ್ಷಣ ಆಡಿಯೋ ಈಸ್ ಫೇಕ್, ಅವ್ರಿಗಾರ ಆಡಿಯೋ ಈಸ್ ಫೇಕ್. ಈ ಆಡಿಯೋ ಯಾವುದು ಅಧ್ಯಕ್ಷರೇ? ಇದು ಯಾವುದೋ ಒಬ್ಬ ಅಧಿಕಾರಿ ಮುಖ್ಯಮಂತ್ರಿಗಳನ್ನು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ಹಣ ಪಡಿತಿದ್ರೆ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕೇ ವಿನ ಯಾವನೋ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು. ಏನು ತಪ್ಪು ಮಾಡಿದ್ದೀವಿ? ನಾನಿದ್ರಲ್ಲಿ ಏನು ತಪ್ಪಾಗಿದೆ? ಅವರೇ ಪಾಪ ಅಶೋಕ್, ನಮ್ಮ ವಿರೋಧ ಪಕ್ಷ ನಾಯಕರು, ಅವ್ರ PA ನಮ್ಮ ಅಧಿಕಾರಿಗಿಂತ ಸಮೀಪ ಇದ್ದವ್ರಲ್ಲ, ಅವ್ರ ಮೇಲೇನೂ ಆರೋಪ ಪತ್ತು. ಆ ನಂತರ ಇಲ್ಲ ಆಯಿತು, ಅವ್ರು ರಾಜೀನಾಮೆ ಕೊಟ್ರ? ಸಭಾಧ್ಯಕ್ಷರೇ, ಇಂಥ ಹಲವಾರು ವಿಚಾರಗಳು ಭ್ರಷ್ಟಾಚಾರ ವಿಷಯದಲ್ಲಿ ಇದ್ದಾವೆ. ಇನ್ನು ಜಗದೀಶ್ ನಾಯ್ಕ್ ಲೋಕಾಯುಕ್ತರು ಟ್ಯಾಪ್ ಮಾಡ್ತಾರೆ. ಲೋಕಾಯುಕ್ತ ಟ್ಯಾಪ್ ಮಾಡಿದ ನಂತರ ನಾವು ಈ ಲೈಸೆನ್ಸ್ ಬರೀ ಸರಳೀಕರಣ ಜೊತೆಗೆ ಡೇಟ್ಗಳನ್ನ ಕೊಟ್ಬಿಟ್ಟಿವಿ ಅಧ್ಯಕ್ಷರೇ. ಅಬಕಾರಿ ಜಿಲ್ಲಾಧಿಕಾರಿಯಲ್ಲಿ ಇಷ್ಟು ದಿವಸ ಇರಬೇಕು, ರೆವಿನ್ಯೂ ಜಿಲ್ಲಾಧಿಕಾರಿಯಲ್ಲಿ ಇಷ್ಟು ಇರಬೇಕು. ಅದರಲ್ಲಿ ಏನು ಲಕ್ಷ್ಮೀನಾರಾಯಣ ಅವರು ಕೊಟ್ಟಿದ್ದಾರೆ ಫಿರ್ಯಾದಿದಾರ,
ಅವರು ಮೈಕ್ರೋ ಬ್ರೀವರೀಜಿಗೆ ಅರ್ಜಿ ಹಾಕಿಲ್ಲ. ಅವರು CL7ಗೆ ಅರ್ಜಿ ಹಾಕಿದ್ದಾರೆ. ಅಧ್ಯಕ್ಷರೇ, ಅವರು CL7ಗೆ ಅರ್ಜಿ ಹಾಕಿದ್ದು ನಾವು ನೋಡಿದೆ. CL7 ಅರ್ಜಿ ಹಾಕಬೇಕಾದ್ರೆ ಆ ಜಾಗ ಕಮರ್ಷಿಯಲ್ ಇರಬೇಕು. ನಾನು ಅಧಿಕಾರಿಗಳಿಂದ ತರಿಸಿಕೊಂಡಿದ್ದೀನಿ, ಅದನ್ನು ಓದ್ಬಿಡ್ತೀನಿ. ಮೇಲ್ಕಂಡ ಕೆಳಗಡೆ ಮಾತ್ರ ಓದ್ಬಿಡ್ತೀನಿ, ತಮ್ಮ ಕಾಪಿನೂ ಕಳಿಸ್ತೀನಿ. ಪ್ರಸ್ತುತ ಹುಳಿಮಾವು ಗ್ರಾಮದ ಸರ್ವೆ ನಂಬರ್ 19ರಲ್ಲಿ 28 ಗುಂಟೆ ವಿಸ್ತೀರ್ಣ ವ್ಯವಸಾಯದ ಜಮೀನನ್ನು ಈ ಕಾರ್ಯಾಲಯದಲ್ಲಿ ಭೂ ಪರಿವರ್ತನೆ ಅಧಿಕೃತ ಜ್ಞಾಪನ ಸಂಖ್ಯೆ 28/7/23 ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆಗಿರುತ್ತದೆ. ಆದರೆ ಈ ಜಾಗ ಯಾರ್ದು ಹೆಂಗೆ ಬತ್ತು ಅನ್ನೋ ದಾಖಲೆಗಳೇ ನಾಪತ್ತೆ. ನನಗಿನ್ನೊಂದು, ಇದೆಲ್ಲ ಆದ ನಂತರ ನಮಗೆ ಟ್ರೇಡ್ ಲೈಸೆನ್ಸ್ ಹೇಗಿದೆ ಗೊತ್ತಿದೆ. ಟ್ರೇಡ್ ಲೈಸೆನ್ಸ್ ಫೇಕ್ ಟ್ರೇಡ್ ಲೈಸೆನ್ಸ್ ಇಟ್ಕೊಂಡು ಲೈಸೆನ್ಸ್ ಕೇಳ್ತಕ್ಕಂಥವ್ರ ಬಗ್ಗೆ ಇಡೀ ಸದನ ಇವತ್ತು ಮಾತಾಡ್ತಾ ಇದೆ. ಏನು ಬ್ರೀವರೀಜ್ ಹಾಕಿದ್ರು, ಇಷ್ಟು ರೊಕ್ಕ ಕೇಳಿಬಿಟ್ರು, ಬ್ರೀವರೀಜ್ ಅರ್ಜಿ ಇಲ್ಲ, CL7ಗೆ ಅರ್ಜಿ ಹಾಕಿದ್ದಾರೆ, ಕಮರ್ಷಿಯಲ್ ಲ್ಯಾಂಡ್ ಅಲ್ಲ, ಮತ್ತು ಅವರು ಟ್ರೇಡ್ ಲೈಸೆನ್ಸ್ ಫೇಕ್ ಕೊಡ್ತಾರೆ. ಅದನ್ನು ಓದ್ಬಿಡ್ತೀನಿ, ಕೆಳಗಿನ ಮಾತ್ರ ಓದ್ತೀನಿ. ಆರೋಗ್ಯಾಧಿಕಾರಿಗಳು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ನಗರ ಪಾಲಿಕೆ ಮತ್ತು ಆರೋಗ್ಯ ವೈದ್ಯಾಧಿಕಾರಿಗಳು ಬೆಂಗಳೂರು ನಗರ ಪಾಲಿಕೆ ಇಬ್ಬರು ಲಾಗಿನ್ನಲ್ಲಿಯೂ ಪರಿಶೀಲಿಸಲಾಗಿ ಮೇಲ್ಕಂಡ ಉದ್ಯಮಿಯ ಪರವಾನಗಿಯನ್ನು ಪ್ರಸ್ತುತ ಸಾಲಿನಲ್ಲಿ ನವೀಕರಿಸಿಕೊಂಡಿಲ್ಲ ಮತ್ತು ಹಿಂದೆ ಪಡೆದಿರುವ ಪರವಾನಗಿ ಚಾಲ್ತಿಯಲ್ಲಿಲ್ಲ. ಇಂಥ ಆಸಾಮಿ ಅಧಿಕಾರಿಗಳಿಗೆ ಆಮಿಷ ಒಡ್ಡಿದ್ದಾನೆ. ಅದರಿಂದ ಅವನು ಸಸ್ಪೆಂಡು ಆಗಿದ್ದಾರೆ. ಹೊಳ್ಳಿ ಅವರು ಜೈಲಿಗೆ ಹೋದರು, ಈಗ ಬೇಲ್ ತಗೊಂಡು ಬಂದಿದ್ದಾರೆ. ಇದರಲ್ಲಿ ಮಂತ್ರಿದು ಏನಿದೆ? ಮಂತ್ರಿ ಏನು ಮಾಡಿದ್ದಾರೆ ಇದರಲ್ಲಿ? ಇಂಥ ಫೇಕ್ ಇಂಥ ಸರ್ಟಿಫಿಕೇಟ್ ಮೇಲೆ ಲೈಸೆನ್ಸ್ ಕೊಡಬೇಕಲ್ಲ ನಮ್ಮ ಅಧಿಕಾರಿಗಳು. ಅವ್ರ ಅಧಿಕಾರಿಗಳು ಕೊಡಲಿಲ್ಲ ಅಂದಾಗ ಇಂಥ ಗುಲ್ ಎಬ್ಬಿಸಿಬಿಡ್ತಾರೆ. ಇದು ಲಕ್ಷ್ಮೀನಾರಾಯಣ, ಇವನದೆಲ್ಲ ಇತಿಹಾಸ. ಇದು ಈ ರೆಕಾರ್ಡ್ ಅವ್ನು ನೋಡಿದರೆ 5-6 ಕೇಸ್ಗಳು ಬೇರೆ ಬೇರೆ ಇದೆ ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ದು. ಮತ್ತು ಸಭಾಧ್ಯಕ್ಷರೇ, ಆಡಿಯೋ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ. ಆಡಿಯೋ ರಮೇಶಂದು ಹೇಳಿದ್ದೆ, ನಾಗರಾಜ್ ಅಪ್ಪಂದು ಹೇಳಿದ್ದೆ. ಅವನು ಏನು ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ಇನ್ನು ನಾಗಶಯನ ಮಾತನಾಡಿದ್ದು ನಾನೇನು ಸುಳ್ಳು ಹೇಳೋದಿಲ್ಲ. ಅದು ಮಾತಾಡಿದ್ದಾರೆ, ನನಗೂ ಗೊತ್ತಿದೆ. ಅದು ನಾನು ಎನ್ಕ್ವೈರಿ ಮಾಡಿದ್ದೇನೆ. ನಾಗಶಯನನ್ನು ಸಸ್ಪೆಂಡ್ ಮಾಡಿದ್ದೇನೆ. ಅವಂತವನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಸಸ್ಪೆಂಡ್ ಮಾಡಿದ್ದೀನಿ. ಆದರೆ ಹೀಗೆ ಇವನಂತೂ ಹೇಳಿದ್ದೀನಿ. ನಾನು ನಿಮ್ಗೆ ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಧ್ಯಕ್ಷೆ. ಹಗರಣಗಳು ಗೋಪಾಲಯ್ಯ ಅವರು ಇದ್ದಾಗ ಏನಾಯಿತು? ಅವರಿದ್ದಾಗ ಸೆಲಿನಾ ಅನ್ನಕ್ಕಿನ ಲೋಕಾಯುಕ್ತರು ಕ್ಯಾಚ್ ಮಾಡ್ತಾರೆ. ಎಷ್ಟು ತಗೊಂಡು 5 ಲಕ್ಷ ಎಲ್ಲಿ ಕೊಡ್ತೀಯ? ನಾನು ಅಬಕಾರಿ ಮಂತ್ರಿ ಕೊಡ್ತೀನಿ. ರಾಜೀನಾಮೆ ಕೊಟ್ಟರೆ ಅಧ್ಯಕ್ಷರು. ಇಂಥವು ಎಷ್ಟು ಹೇಳಿ ಅಧ್ಯಕ್ಷರೇ? ಶಶಿಕಲಾ ಜೊಲ್ಲೆ ಮೇಡಮ್ ಮೊಟ್ಟೆ ಹಗರಣ ಎಷ್ಟು ಮಂದಿ ರಾಜೀನಾಮೆ ಕೊಟ್ಟ? ಅವ್ರನ್ನೇ ಕಿಟ್ಕೊಂಡಿದ್ರಿ. BC ಪಾಟೀಲ್ರು ಪ್ರತಿ ನೌಕರಿಂದ ಹಣ ವಸೂಲಿ ಅಂತೇಳಿ ಬತ್ತು, ಪೇಪರ್ ಟಿ ಬತ್ತು, ರಾಜೀನಾಮೆ ಕೊಡಿಸಿದ್ರ. ನಮ್ಮ
ಇವ್ರ ಮೇಲೇನೇ ಇದ್ದಿತ್ತು. ಅಶೋಕ್ ನಮ್ಮ ವಿರೋಧ ಪಕ್ಷದ ನಾಯಕರು ಹಿರಿಯರಾದಂಥ ಅವರಲ್ಲಿನೂ ಇತ್ತು. ಹೀಗೆ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಂತ್ರಿಗಳನ್ನು ಜೋಡಿಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಧ್ಯಕ್ಷ? ಇವತ್ತು ಲೈಸೆನ್ಸ್ ಕೊಡ್ತಕ್ಕಂಥ CL7 ಅದು ಅಡ್ಮಿನಿಸ್ಟ್ರೇಷನ್ ಕೆಳಗಡೆಯಿಂದ ಆಗತ್ತೆ, ಅಲ್ಲೇ ಕೊಡ್ತಾರೆ. ಅದೇನು ಮಂತ್ರಿ ಕೇಳೇ ಕೊಡ್ಬೇಕತ್ತೇನಿರ ದಿನಂಪ್ರತಿ ಈ ಲೈಸೆನ್ಸ್ ಕೊಡಬೇಕಾ, ಈ ಲೈಸೆನ್ಸ್ ತೊಗೋಬೇಕಂತೇನು ಇರೋದಿಲ್ಲ. ಅದು ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಇದೆ, ಮಾಡ್ತಾ ಇದ್ದಾರೆ. ಆ ಲಕ್ಷ್ಮೀನಾರಾಯಣಂತೂ ಇನ್ನೂ ಕೆಳ ಹಂತದಲ್ಲೇ ಇದೆ, ಫೇಕ್ ಎಲ್ಲ ಸರ್ಟಿಫಿಕೇಟ್. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷೆ. BJP ಅವಧಿಯಲ್ಲಿ ಒಂದು ದೊಡ್ಡ ಪಟ್ಟಿನೇ ಇದೆ, ಯಾರ್ಯಾರು ರಾಜೀನಾಮೆ ಕೊಟ್ರಪ್ಪ, ಯಾರ್ಯಾರು APMCದು ಬತ್ತು, ಬೋವಿ ಅಭಿವೃದ್ಧಿ ನಿಗಮದ ಬತ್ತು, ದೇವರಾಜ್ ಹಸು ಟ್ರಕ್ ಟರ್ಮಿನಲ್ದು ಬತ್ತು, ಗಂಗಾ ಕಲ್ಯಾಣ ಬತ್ತು, ಪ್ರವಾಸೋದ್ಯಮ, ಕಿಯೋನಿಕ್ಸ್, ಕೋವಿಡ್ ಹಗರಣ, PSI ನೇಮಕಾತಿ, ಪರಶುರಾಮ್ ರಾಮತಿಮ್ ಹಗರಣ, ಬಿಟ್ ಕಾಯಿನ್, ಯಡಿಯೂರಪ್ಪ ಸಾಹೇಬರ ಅಕ್ರಮ ಆಸ್ತಿ, ವಿಜಯೇಂದ್ರ ಅವರ ಕುಟುಂಬದ ಆಸ್ತಿ, ಯಡಿಯೂರಪ್ಪರ ಗ್ರಾಮೀಣ ಸಚಿವರು ಇದ್ದಾಗ ರಾಜ್ಯಪಾಲರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಯಾರು, ಈಶ್ವರಪ್ಪ ಅವರೇ. ಹೀಗೆ ಹಲವಾರು ಕೇಸುಗಳಾದವು, ಅವರಾರು ರಾಜೀನಾಮೆ ಕೊಡಲಿಲ್ಲ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹಲವಾರು ಸುಧಾರಣೆಗಳನ್ನು ತಂದಿದ್ದೆ. ನನ್ನ ಪಾತ್ರ ಯಾವುದರಲ್ಲಿನೂ ಇಲ್ಲ. ಹಾಗಿದ್ರೆ ಹಿಂದಿನ ಎಲ್ಲ ಮಂತ್ರಿಗಳು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಆದರೆ ನಾನಿನ್ನು ಮುಂದೆ ಬರುವ ಅಧಿಕಾರಿಗಳಿಗೂ ಇಂಥ ಮಾತುಗಳು ಬರಬಾರದು ಅನ್ನೋದು ಒಂದೇ ಒಂದರಷ್ಟಿಂದ ಹಲವಾರು ಬದಲಾವಣೆಗಳನ್ನು ತಂದಿದ್ದೆ. ನಾನು ರಾಜೀನಾಮೆ ಕೊಡಬೇಕಾ? ನಾನೇನು ತಪ್ಪು ಮಾಡಿದ್ದೀನಿ ಅಧ್ಯಕ್ಷರೇ? ಆದ್ದರಿಂದ ಇವೆಲ್ಲ ಸುಳ್ಳುಗಳನ್ನು, ಕಟ್ಟು ಕತೆಗಳನ್ನು ಯಾರ್ಯಾರು ಹೇಳಿದರು, ಎಂಥವ್ರು ಹೇಳಿದರು, ಯಾಕೆ ಹೇಳ್ತಾರೆ ಅನ್ನೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅಧ್ಯಕ್ಷರೇ, ನಾನು ಯಾವುದೇ ಶೆಲ್ಟರ್ ತೊಗೊಳಕ್ಕೆ ಹೋಗೋದಿಲ್ಲ. ದಲಿತ ಅಂತಕ್ಕಂಥ ಶೆಲ್ಟರ್ ನನಗೂ ಏನು ಅವಶ್ಯಕತೆ ಇಲ್ಲ. ಆದರೆ ಮೊನ್ನೆ ಇಲ್ಲಿ ಗವರ್ನರ್ ಸಾಹೇಬರು ಬಂದಾಗ ಅವರು ರಾಷ್ಟ್ರಗೀತೆಯನ್ನು ಕೇಳಾರದೆ ಹೋದರು ಅಂತೇಳಿ ನಮ್ಮವ್ರು ಕೇಳಿದರೆ, ಗವರ್ನರ್ ದಲಿತರಿದ್ದಾರೆ, ನೀವು ದಲಿತರ ವಿರೋಧಿಗಳು ಅಂದಾಗ ನಾ ಮಾತು ಹೇಳಿದ್ದೆ, ನಾನು ಒಬ್ಬ ದಲಿತ ಇದ್ದೀನಿ ಅಂತೇಳಿ. ಅಧ್ಯಕ್ಷರೇ, CL7 ಯಾರ್ಯಾರು ಯಾವಾಗಿತ್ತು ಕೊಟ್ಟಿದ್ದೆ? BJP ಸರ್ಕಾರ ಇದ್ದಾಗ 1314, ನಾನು 1198. ಅವ್ರ ಸರ್ಕಾರದಾಗ 6000 ಕೋಟಿ, 9000 ಕೋಟಿ, 10,000 ಕೋಟಿ ಅನ್ನಲಿಲ್ಲ. ನಾ ಅವ್ರಿಗಿಂತ ಕಡಿಮೆ ಕೊಟ್ಟಿನಲ್ಲ. ಕೇಳಿ ಯಾಕೆ ಇದೆಲ್ಲ? ಯಾವುದೇ ವ್ಯಕ್ತಿ ಮೇಲೆ ಅವ್ರ ತೇಜೋವಧೆ ಮಾಡಬೇಕಾದ್ರೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದ್ರೆ ಏನಾದರೂ ಒಂದು ಆಧಾರ ಬೇಕು, ಸಾಕ್ಷಿ ಬೇಕು. ಇಂಥ ಆಧಾರ ಸಾಕ್ಷಿ ರಹಿತವಾದ ಮಾತುಗಳು ನಿಮ್ಮ ಸಮಯದಲ್ಲಿ 8 ಟ್ರ್ಯಾಪ್ ಆಗಿದ್ವಲ್ಲ, ಲೋಕಾಯುಕ್ತದ್ದು, ನಮ್ಮದಿಗೆ ಒಂದಾಗಿದೆ. ಅದಕ್ಕೆ ಅಧ್ಯಕ್ಷೆ, ಇಂಥ ನಿರಾಧಾರ ಸುದ್ದಿಗಳಿಗೆ, ನಿರಾಧಾರ ಮಾತುಗಳಿಗೆ, ನಿರಾಧಾರವಾದಂಥ ಆಡಿಯೋಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾನು ಇಂಥ ಸುಳ್ಳಿಗೆ ಹೆದರುವುದೂ ಇಲ್ಲ. ನನ್ನ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟು ಹೇಳಿ ನಾನು ಮಾತನಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.